ಕಾಗೆ ಮತ್ತು ಹಾವು. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಕಾಗೆ ಮರದ ಮೇಲೆ ಗೂಡು ಮಾಡಿಕೊಂಡು ವಾಸಿಸುತ್ತಿತ್ತು. ಅದೇ ಮರದ ಕೆಳಗೆ ಇದ್ದ ಒಂದು ಹುತ್ತದಲ್ಲಿ ಒಂದು ಹಾವು ವಾಸಿಸುತ್ತಿತ್ತು. ಕಾಗೆ ಒಮ್ಮೆ ಮೊಟ್ಟೆ ಇಟ್ಟಿತ್ತು. ಒಂದು ದಿನ ಕಾಗೆಗೆ ಹಸಿವಾಗಿ ಅದು ಆಹಾರವನ್ನು ಹುಡುಕಿಕೊಂಡು ಹೊರಟಿತು. ಅದೇ ಸಮಯಕ್ಕೆ ಹಾವು ಹುತ್ತದಿಂದ ಹೊರಬಂದು ಮೆಲ್ಲನೆ ಮರವನ್ನು ಹತ್ತಿತು. ಅದು ಕಾಗೆಯ ಗೂಡನ್ನು ತಲುಪಿತು ಮತ್ತು ಕಾಗೆಯ ಮೊಟ್ಟೆಗಳನ್ನು ನೋಡಿ ಅದರ ಬಾಯಲ್ಲಿ ನೀರೂರಿತು. ಕೆಲವು ಗಂಟೆಗಳ ನಂತರ ಕಾಗೆ ಹಿಂತಿರುಗಿ ಬಂದು ನೋಡಿದಾಗ ಯಾರೋ ಮೊಟ್ಟೆಗಳನ್ನು ತಿಂದು ಬಿಟ್ಟಿರುವುದು ತಿಳಿಯಿತು. ಅದಕ್ಕೆ ಬಹಳ ದುಃಖವಾಯಿತು. ಮೊಟ್ಟೆಗಳನ್ನು ಯಾರು ತಿಂದಿರಬಹುದು ಎಂದು ಯೋಚಿಸುತ್ತಿತ್ತು. ನಂತರ ಅದು ಒಂದು ಉಪಾಯ ಮಾಡಿ ಕಳ್ಳನನ್ನು ಕಂಡುಹಿಡಿಯಲು ಆಲೋಚಿಸಿತು. ಕಾಗೆ ಎರಡನೇ ಬಾರಿ ಮೊಟ್ಟೆ ಇಟ್ಟಿತು. ಈ ಬಾರಿ ಕಾಗೆ ಹೊರಗೆ ಹೋಗಲಿಲ್ಲ, ಮರೆಯಲ್ಲಿ ಕುಳಿತು ನೋಡುತ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಮರದ ಕೆಳಗೆ ವಾಸಿಸುತ್ತಿದ್ದ ಹಾವು ಮೇಲೆ ಬಂತು ಮತ್ತು ಮೊಟ್ಟೆಗಳನ್ನು ತಿಂದುಬಿಟ್ಟಿತು. ಕಾಗೆಗೆ ಗಾಬರಿಯಾಯಿತು ಮತ್ತು ಮರೆಯಿಂದ ಹೊರಬಂತು. ನೀನು ಹೀಗೆ ಮಾಡಲು ನಿನಗೆಷ್ಟು ಕೆಟ್ಟ ಧೈರ್ಯ! ಯಾರದು? ಓ, ನೀನು ಇನ್ನೂ ಇಲ್ಲಿಯೇ ಇರುವೆಯಾ? ನನ್ನ ಮೊಟ್ಟೆಗಳನ್ನು ತಿನ್ನಲು ನಿನಗೆಷ್ಟು ಧೈರ್ಯ! ನಿನ್ನ ಕೆಲಸಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲ? ನಾನು ಏಕೆ ನಾಚಿಕೆ ಪಟ್ಟುಕೊಳ್ಳಬೇಕು? ನನಗೆ ಹಸಿವಾಗಿತ್ತು, ಅದಕ್ಕೆ ನಿನ್ನ ಮೊಟ್ಟೆಗಳನ್ನು ತಿಂದೆ. ಪುನಃ ಹೀಗೆ ಮಾಡಬೇಡ, ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ. ನೀನು ಬೇಕಾದನ್ನು ಮಾಡಿಕೋ, ನನಗೆ ಚಿಂತೆನೇ ಇಲ್ಲ. ಇದೇ ಸಮಯಕ್ಕೆ ಸರಿಯಾಗಿ ಕಾಗೆ ಅದರ ಸ್ನೇಹಿತ ನರಿ ಬರುತ್ತಿದ್ದುದನ್ನು ನೋಡಿತು ಮತ್ತು ಸ್ನೇಹಿತನನ್ನು ಕೂಗಿ ಕರೆಯಿತು. ಏನಾಯ್ತು ನಿನಗೆ? ಯಾಕೆ ಅಳುತ್ತಿರುವೆ? ಒಂದು ದುಷ್ಟ ಹಾವು ನನ್ನ ಮೊಟ್ಟೆಗಳನ್ನು ತಿಂದು ಹಾಕಿತು. ನಾನು ಅದಕ್ಕೆ ಶಿಕ್ಷೆ ಕೊಡಬೇಕೆಂದಿದ್ದೇನೆ, ಆದರೆ ನಾನು ಅಸಹಾಯಕಳಾಗಿದ್ದೇನೆ. ಚಿಂತೆ ಮಾಡಬೇಡ ಗೆಳೆಯ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೀನು ನನಗೆ ಹೇಗೆ ಸಹಾಯ ಮಾಡುವೆ? ಹೌದು, ನನ್ನ ಬಳಿ ಒಂದು ಉಪಾಯವಿದೆ, ಹೇಳುತ್ತೇನೆ ಕೇಳು, ಅಳಬೇಡ. ಸರಿ, ಹೇಳು. ಗೆಳೆಯ, ನೀನು ಈ ದೇಶದ ರಾಜಕುಮಾರಿ ಸ್ನಾನ ಮಾಡುವ ಕೊಳಕ್ಕೆ ಹೋಗು. ಅವಳು ಸ್ನಾನ ಮಾಡುವ ಮುನ್ನ ತನ್ನ ಸರವನ್ನು ತೆಗೆದು ದಂಡೆಯ ಮೇಲೆ ಇಡುತ್ತಾಳೆ. ಆಗ ನೀನು ಸರವನ್ನು ತೆಗೆದುಕೋ ಮತ್ತು ಅದನ್ನು ತಂದು ಈ ಹಾವಿನ ಹುತ್ತದಲ್ಲಿ ಹಾಕಿಬಿಡು. ನಾನು ಸರವನ್ನು ತಂದು ಹಾವಿನ ಹುತ್ತದಲ್ಲಿ ಹಾಕುವುದರಿಂದ ಏನಾಗುತ್ತದೆ? ಸುಮ್ಮನೆ ನಾನು ಹೇಳಿದಂತೆ ಮಾಡು, ನಂತರ ಆಗುವುದನ್ನು ನೋಡು. ಕಾಗೆ ರಾಜಕುಮಾರಿ ಸ್ನಾನ ಮಾಡುವ ಕೊಳದ ಬಳಿಗೆ ಹಾರಿ ಹೋಗಿ ಸರವನ್ನು ತೆಗೆದುಕೊಂಡಿತು. ರಾಜಕುಮಾರಿ ಕೂಗಿಕೊಂಡಳು. ಸೇವಕರು ಕಾಗೆಯನ್ನು ಹಿಂಬಾಲಿಸಿದರು. ಕಾಗೆ ಸರವನ್ನು ಹಾವಿನ ಹುತ್ತದಲ್ಲಿ ಹಾಕಿ ಹಾರಿ ಹೋಯಿತು. ಪರಿಸ್ಥಿತಿಯ ಅರಿವಿಲ್ಲದ ಹಾವು ಸರವನ್ನು ಕೊರಳಲ್ಲಿ ಹಾಕಿಕೊಂಡು ಹುತ್ತದಿಂದ ಹೊರಗೆ ಇಣುಕಿ ನೋಡಿತು. ಸೇವಕರು ಹಾವನ್ನು ಹೊಡೆದು ಸಾಯಿಸಿದರು. ನಂತರ ಅವರು ಹಾವಿನ ಕತ್ತಿನಿಂದ ಸರವನ್ನು ತೆಗೆದುಕೊಂಡು ಹೋದರು. ನಂತರ ಕಾಗೆಯ ಗೆಳೆಯ ನರಿಗೆ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದುದಕ್ಕಾಗಿ ಧನ್ಯವಾದ ಹೇಳಿತು. ಅಲ್ಲಿಂದ ಮುಂದೆ ಕಾಗೆ ಮೊಟ್ಟೆಗಳನ್ನು ಇಡುತ್ತಾ ಸಂತೋಷವಾಗಿ ಕಾಲ ಕಳೆಯಿತು. ನೀತಿ: ಗೆಳೆತನ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ.